ಹೇಳ್ಬೋದು. ಈಗ ಸಂಗೊಳ್ಳಿ ರಾಯಣ್ಣ ಅವರು ನಂದಗಡದಲ್ಲೇ ಮುಂದಾಗಬೇಕಾದ್ರೆ ಆಸೆ ಒಂದೇನೆ ಇಟ್ಟಿದ್ದಾರೆ. ಅದ ಹೆಂಗೆ ಇಲ್ಲಿಯೇನೋ ಅದು ಬ್ರಿಟಿಷರು ನಮ್ಮ ಜನರಿಗೆ ಹೇಳಿದ ಸುಳ್ಳು. ಓಕೆ ಯಾಕಂತಂದ್ರೆ ಅವಾಗ ಇದು ನಂದಗಡ ಪ್ರದೇಶ ಪೂರ್ತಿ ಕಾಡಿನಿಂದ ತುಂಬಿತ್ತು. ಓಕೆ ಮತ್ತ ಸಂಗೊಳ್ಳಿ ರಾಯಣ್ಣನ ಸಹಚರರು ಇನ್ನೂ ಸಾವಿರಾರು ಜನರು ಈ ಕಾಡಿನೊಳಗಿದ್ರು, ಕಾಡಿನೊಳಗೆ ಅಡಿಕೊಂಡಿದ್ರು. ನಂದಗಡದಲ್ಲೇನೆ ನನ್ನನ್ನು ಇದನ್ನ ನನಗೆ ಗಲ್ಲು ಶಿಕ್ಷೆ ಹಾಕ್ರಿ ಅಂತ ಹೇಳಿ ಉಲ್ಲೇಖ ಮಾಡಿದ್ದು ಅಲ್ಲಿ ದಾಖಲೆಗಳು ಇಲ್ಲೇ ಇಲ್ಲ. ಊರಲ್ಲಿ ರಾಯಣ್ಣ ಬಂದಾನಂದ್ರೆ ಬ್ರಿಟಿಷರ್ ಗೊತ್ತಾಕಿರ್ಕಿಲ್ಲ, ಆದ್ರೆ ಊರವ್ರಿಗೆ ಗೊತ್ತಾಕಿತ್ತು. ಅಂದ್ರೆ ಬ್ರಿಟಿಷರಿಗೆ ಇವರು ಮಾಹಿತಿ ಕೊಡ್ತಿರ್ಲಿಲ್ಲ. ನಂಬಿಕಸ್ತರು. ಹಂಗಂತ ನಂದಗಡ ಸುತ್ತಮುತ್ತಲಿನ ಜನರು, ಕಿತ್ತೂರು ನಾಡಿನ ಜನರು, ನಂದಗಡ ಜನರು ಅಷ್ಟೇ ಅಲ್ಲ, ಕಿತ್ತೂರು ನಾಡಿನ ಜನರು ಅವನು ಸಪೋರ್ಟ್ ಗೆದ್ರು. ನಂದಗಡ ಜನರು ವಿಶೇಷ ಪ್ರೀತಿ ಇತ್ತು. ಆ ಪ್ರೀತಿ ಪಾತ್ರರ ಮುಂದೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಯಾರು ಬೇಡ್ಕೋದಿಲ್ಲ. ಅವರು ಎಸ್ಪೆಷಲಿ ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆನೇ ಅಧ್ಯಯನ ಮಾಡ್ಬೇಕಂತೇಳಿ ಮದ್ರಾಸ್ ರೆವಿನ್ಯೂ ಇಲಾಖೆ ಒಳಗೆ ಕೆಲಸ ಮಾಡ್ತಕ್ಕಂತ ಅಧಿಕಾರಿ ಸಂಗೊಳ್ಳಿ ರಾಯಣ್ಣ ಈ ಸಮಾಧಿ ಸ್ಥಳಕ್ಕೆ ಬಂದು ಅವ್ರ ಬಗ್ಗೆ ತಮ್ಮ ಹಿಸ್ಟೋರಿಕಲ್ ಅಕೌಂಟ್ಸ್ ಆಫ್ ಬೆಲ್ಗಾಂ ಡಿಸ್ಟ್ರಿಕ್ಟ್ ಅಂತಕ್ಕಂತ ಪುಸ್ತಕದಾಗ ಉಲ್ಲೇಖ ಮಾಡ್ತಾರೆ. ಉಲ್ಲೇಖ ಮಾಡ್ತಾ ಹೇಳ್ತಾರೆ, ರಾಯಣ್ಣ ದಿನ ಆರೋಗ್ಯ ತರೋ ಆರ್ಕೆಜಿ ಸೂಪರ್ ಆರ್ಕೆಜಿ ತುಪ್ಪ ಅಲ್ಲಿ ಅವನನ್ನ ದೈವೀಕರಣ ಏರ್ಸಿದ್ದಾರೆ. ರಾಯಣ್ಣ ಅಲ್ಲಿ ದೈವತಾ ಪುರುಷನಾಗಿದ್ದಾನೆ ಅಂತೇಳಿ 1870 ಆ ಬ್ರಿಟಿಷ್ ಅಧಿಕಾರಿ ತನ್ನ ಪುಸ್ತಕದೊಳಗೆ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಆಗ್ಲಿಂದ ಈಗಿನ ಮಠ ರಾಯಣ್ಣ ಅವರ ಒಂದು ತ್ಯಾಗ, ಬಲಿದಾನ, ಅವರ ಒಂದು ಸ್ವಾಭಿಮಾನ, ಸ್ವಾತಂತ್ರ್ಯ ಒಂದು ಪ್ರೀತಿ ಅವರನ್ನ ದೈವತ್ವಕ್ಕೆ ಏರ್ಸೈತಿ ಅಂತ ಹೇಳ್ಬೋದು. ಈಗ ಇಲ್ಲಿ ನೀವು ಸುತ್ತಮುತ್ತ ಎಲ್ಲ ತೆಂಗಿನ ಕಾಯಿಗಳ ಹರಕೆ ಕಾಯಿಗಳನ್ನ, ತೊಟ್ಟಿಲುಗಳನ್ನ ನೋಡಬಹುದು. ಇದು ಸಂಗೊಳ್ಳಿ ರಾಯಣ್ಣವರ ಒಂದು ದೈವತ್ವಕ್ಕೆ ಸಾಕ್ಷಿ ಆಗಿದೆ. ಯಾಕಂದ್ರೆ ರಾಯಣ್ಣ ಹೊಸದಾಗಿ ಮದುವೆಯಾದಂತ ಹೆಣ್ಮಕ್ಳು ರಾಯಣ್ಣನಂತ ಸ್ವಾಭಿಮಾನಿ ದೇಶಭಕ್ತ ಮಗ ನಮ್ಗೆ ಹುಟ್ಟಬೇಕು ಅಥವಾ ತಮ್ಮ ವೈಯಕ್ತಿಕ ಅಭಿಲಾಷೆಗಳನ್ನ ಈಡೇರಿಸಲಿ ಅನ್ನುವಂತ ಉದ್ದೇಶದಿಂದ ಹರಕೆ ಕಾಯಿಗಳನ್ನ ಕಟ್ತಕ್ಕಂತ ಪರಂಪರೆ ಇದೆ. ಯಾಕಂದ್ರೆ ನಿಮಗೆ ಅಲ್ಲಿ ಸಂಗೊಳ್ಳಿ ಒಳಗೂ ಹೇಳಿದೆ ನಾನು, ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕೆ ಸಮಾನ. ಹೌದು, ಸಂಸ್ಕೃತ ಶ್ಲೋಕದ ಪ್ರಕಾರ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕೆ ಸಮಾನ. ತಾಯಿ ಮತ್ತು ತಾಯ್ನಾಡಿಗಾಗಿ ಬಲಿದಾನ ಮಾಡಿದ ವ್ಯಕ್ತಿ ದೇವರಿಗೆ ಸಮಾನ. ಆ ರೀತಿ ಇಲ್ಲಿ ರಾಯಣ್ಣ ದೈವತ್ವಕ್ಕೆ ಏರಿದಾನೆ. ಅವನು ದೇವತಾ ಮಾನವನಾಗಿ ಇಲ್ಲಿ ಕಂಗೊಳಿಸ್ತಾ ಇದ್ದಾನೆ ಅಂತ ಹೇಳಿ ಹೇಳ್ಬೋದು. ಈಗ ಸಂಗೊಳ್ಳಿ ರಾಯಣ್ಣ ಅವರು ನಂದಗಡದಲ್ಲೇ ಮುಂದಾಗಬೇಕಾದ್ರೆ ಆಸೆ ಒಂದೇನೆ ಇಟ್ಟಿದ್ದಾರೆ. ಅದ ಹೆಂಗೆ ಇಲ್ಲಿಯೇನೋ ಅದು ಬ್ರಿಟಿಷರು ನಮ್ಮ ಜನರಿಗೆ ಹೇಳಿದ ಸುಳ್ಳು. ಯಾಕಂತಂದ್ರೆ ಅವಾಗ ಇದು ನಂದಗಡ ಪ್ರದೇಶ ಪೂರ್ತಿ ಕಾಡಿನಿಂದ ತುಂಬಿತ್ತು. ಮತ್ತ ಸಂಗೊಳ್ಳಿ ರಾಯಣ್ಣನ ಸಹಚರರು ಇನ್ನೂ ಸಾವಿರಾರು ಜನರು ಈ ಕಾಡಿನೊಳಗಿದ್ರು, ಕಾಡಿನೊಳಗೆ ಅಡಿಕೊಂಡಿದ್ರು. ಅವ್ರಿಗೆಲ್ಲರಿಗೂ ಸಂದೇಶ ಹೋಗ್ಬೇಕು. ಅವ್ರನ್ನ ಸಾರ್ವಜನಿಕವಾಗಿ ಗಲ್ಲು ಶಿಕ್ಷೆ ಹಾಕೋದ್ರಿಂದ, ರಾಯಣ್ಣ ಸಹಿತ 7 ಜನರಿಗೆ ಗಲ್ಲು ಶಿಕ್ಷೆ ಈ ಭಾಗದೊಳಗೆ ಹಾಕೋದ್ರಿಂದ ಅವರಿಗೆ ಎಚ್ಚರಿಕೆ ಗಂಟೆ ಆಗ್ಬೇಕು. ಇತ್ತ ಜನರಿಗೆ ಏನು ಬಿಂಬಿಸಿದ್ರು, ಅವರು ರಾಯಣ್ಣನೇ ಇಷ್ಟಪಟ್ಟು ನಂದಗಡಕ್ಕೆ ಬೇಡ್ಕೊಂಡು ಅದಕ್ಕೆ ನಾವು ಹಾಕಿದ್ವು ಅಂತ ಹೇಳಿ ಆ ಜನ ಕಿತ್ತೂರು ನಾಡಿನ ಜನರನ್ನು ಬಿಂಬಿಸಿದ್ರು. ಇಲ್ಲಿ ಅವರು ಒಳಸಂಚ ಏನಂದ್ರೆ, ಇನ್ನು ಹೋರಾಟಗಾರರಿಗೆ ಇವ್ರಿಗೆಲ್ಲರಿಗೂ ಏನು ಸಂದೇಶ ಅಂದ್ರೆ, ನೀವು ಹೋರಾಟ ಮಾಡಿದ್ರೆ ನಿಮ್ಗೂ ಇದೇ ಶಿಕ್ಷೆ ಅನ್ನೋ ಸಂದೇಶವನ್ನ ಪಾಸ್ ಮಾಡುವ ಉದ್ದೇಶ ಇತ್ತು. ಇದು ಬ್ರಿಟಿಷರ ಒಂದು ಒಳಸಂಚನ್ನ ಅರಿದಂತ ನಮ್ಮ ಮುಗ್ಧ ಜನ ರಾಯಣ್ಣ ಅಲ್ಲೇ ಹೇಳಿದ. ಎಲ್ಲೂ ರಾಯಣ್ಣ ನಂದಗಡದಲ್ಲಿ ಇಲ್ಲಿ ಗಲ್ಲಿಗೆ ಹಾಕ್ರಿ ಅಂತ ಉಲ್ಲೇಖ ಮಾಡಿದ್ದು ಎಲ್ಲೂ ದಾಖಲೆಗಳಿಲ್ಲ. ಅವರು ಬ್ರಿಟಿಷರು ಸೃಷ್ಟಿಸಿದಂತ ಸುಳ್ಳು. ಅಂದ್ರೆ ಇಲ್ಲಿ ಇನ್ನೂ ನಂದಗಡದೊಳಗಾಗಿರ್ಬಹುದು, ನಂದಗಡದ ಸುತ್ತಮುತ್ತಲಾಗಿರ್ಬಹುದು, ಮತ್ತೆ ನಂದಗಡದ ಪಶ್ಚಿಮ ಕಾಡಿನೊಳಗಾಗಿರ್ಬಹುದು ಸಾವಿರಾರು ಜನ ದೇಶಭಕ್ತರಿದ್ರು. ಅವ್ರಿಗೆಲ್ಲರಿಗೂ ಎಚ್ಚರಿಕೆ ಗಂಟೆ ಆಗಬೇಕು. ಅವರೆಲ್ಲ ಅಡ್ಕೊಂಡಿದ್ರು ಅಂದ್ರೆ ಈ ಹೋರಾಟಕ್ಕೋಸ್ಕರ ಇನ್ನೂ ಮತ್ತೆ ಹೋರಾಟ ಮಾಡ್ಬೇಕು ಅನ್ನುವಂತ ಪ್ಲಾನ್ ಒಳಗಿದ್ರು ಅವ್ರು. ಒಂದು ವೇಳೆ ಹೋರಾಟ ಮಾಡಿದ್ದಾದ್ರೆ ನಿಮ್ಗೆ ಇದೇ ಪನಿಷ್ಮೆಂಟ್ ಅನ್ನೋದನ್ನ ತಿಳಿಸುವುದಕ್ಕಾಗಿ ನಂದಗಡ ಪ್ರದೇಶವನ್ನ ಆಯ್ಕೆ ಮಾಡಿಕೊಂಡಿದ್ರು. ಅದಕ್ಕೆ ಏನ ಸೃಷ್ಟಿ ಮಾಡಿದ್ರು, ರಾಯಣ್ಣ ಸ್ವತಃ ನಂದಗಡನ್ನು ಇಷ್ಟಪಟ್ಟ, ಅಲ್ಲಿ ಅದಕ್ಕಾಗಿ ನಾವು ಅಲ್ಲಿಗೆ ಅವನ್ನ ಒಂದು ಗಲ್ಲು ಶಿಕ್ಷೆಯನ್ನು ಮಾಡಿದೀವಿ ಅಂತ
ಇದನ್ ಮಾಡ್ತಾರ. ನಂದಗಡದಲ್ಲೇನೆ ಇದನ್ನ ನನಗೆ ಗಲ್ಲು ಶಿಕ್ಷೆ ಹಾಕ್ರಿ ಅಂತ ಹೇಳಿ ಉಲ್ಲೇಖ ಮಾಡಿದ್ದು ಯಾವ ದಾಖಲೆಗಳು ಇಲ್ಲೇ ಇಲ್ಲ. ಅವನ ಹೆಂಗಂದ್ರೆ ನಂದಗಡದ ಜನತೆ ನನಗೆ ಬಹಳ ಸಹಾಯ ಮಾಡಿದ್ದಾರೆ. ಅಲ್ಲ, ನಂದಗಡದ ಜನರ ಸುತ್ತಮುತ್ತಲಿನ ಜನರು, ಕಿತ್ತೂರು ನಾಡಿನ ಜನರು, ನಂದಗಡ ಜನರು ಅಷ್ಟೇ ಅಲ್ಲ, ಕಿತ್ತೂರು ನಾಡಿನ ಜನರು ಅವನು ಸಪೋರ್ಟ್ ಗೆದ್ರು. ನಂದಗಡ ಜನರು ವಿಶೇಷ ಪ್ರೀತಿ ಇತ್ತು. ಆ ಪ್ರೀತಿ ಪಾತ್ರರ ಮುಂದೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಯಾರು ಬೇಡ್ಕೊಳ್ಳೋದಿಲ್ಲ. ಹೌದು, ನಿಜ. ಯಾರೋ ಪ್ರೀತಿ ಪಾತ್ರ ಅವ್ರ ಮುಂದೆ ನನಗೆ ಹಿಂಗ ಆಗಬೇಕು ಅಂತ ಅನ್ನೋದನ್ನ ಯಾರು ಬೇಡ್ಕೋದಿಲ್ಲ. ಅದು ಉಲ್ಲೇಖನೂ ಇಲ್ಲ. ಆದ್ರೆ ಬ್ರಿಟಿಷ್ ಸರ್ಕಾರದ ಒಂದು ಒಳಸಂಚಿದು. ನಂದಗಡದ ಜನ ಅಷ್ಟೇ ಅಲ್ಲ, ಇಡೀ ಕಿತ್ತೂರು ನಾಡಿನ ಜನ ಸುಮಾರು 5,000 ಜನ ರಾಯಣ್ಣನ ಬೆನ್ನಿಗೆ ನಿಂತಿದ್ರು. ಅವಾಗ ಹೋರಾಟ ಮಾಡಿದ್ದಾರೆ, ಪರೋಕ್ಷವಾಗಿ ಹೋರಾಟ ಮಾಡಿದ್ದಾರೆ. ಅವರಿಗೆ ಬುತ್ತಿ ತಂದು ಕೊಟ್ಟಿದ್ದಾರೆ, ಅವರಿಗೆ ಗುಪ್ತಚಾರರಾಗಿ ಕೆಲಸ ಮಾಡಿದ್ದಾರೆ. ಬ್ರಿಟಿಷ್ ಸೈನ್ಯ ಎಲ್ಲಿದೆ, ಬ್ರಿಟಿಷರು ಎಲ್ಲಿ ದಾಳಿ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದನ್ನ ಎಲ್ಲಾನು ಪಿನ್ ಟು ಪಿನ್ ಮಾಹಿತಿಯನ್ನ ಪ್ರತಿಯೊಬ್ಬ ಪ್ರಜೆನೂ ರಾಯಣ್ಣಗೆ ಮಾಹಿತಿ ಕೊಟ್ಟಿದ್ದಾನೆ. ಅಂದ್ರೆ ಕಿತ್ತೂರು ನಾಡಿನ ಜನರು ಎಲ್ಲರೂ ರಾಯಣ್ಣನ ಹೋರಾಟಕ್ಕೆ ಬೆಂಬಲವಾಗಿದ್ರು. ಬ್ರಿಟಿಷ್ ಊರಲ್ಲಿ ರಾಯಣ್ಣ ಬಂದಾನಂದ್ರೆ ಬ್ರಿಟಿಷರಿಗೆ ಗೊತ್ತಾಕಿರ್ಕಿಲ್ಲ, ಆದ್ರೆ ಊರವ್ರಿಗೆ ಗೊತ್ತಾಕಿತ್ತು. ಅಂದ್ರೆ ಬ್ರಿಟಿಷರಿಗೆ ಇವರು ಮಾಹಿತಿ ಕೊಡ್ತಿರ್ಲಿಲ್ಲ. ನಂಬಿಕಸ್ತರು. ಹಂಗಂತ ನಂದಗಡದ ಜನನು ಅವನಿಗೆ ಸಹಾಯ ಸಹಕಾರ ಮಾಡಿದಾರು. ಆದ್ರೆ ಎಲ್ಲೋ ಬ್ರಿಟಿಷರು ಇದ್ರೊಳಗ ಅದನ್ನ ಒಂದು ತಪ್ಪು ಮೆಸೇಜ್ ಅನ್ನ ಪಾಸ್ ಮಾಡಿ ತಮ್ಮ ಸೇಫರ್ ಇದು ಮಾಡಿಕೊಂಡ್ರು. ಯಾಕಂದ್ರೆ ಅವರು ಹಾಕ್ಬೇಕಾಗಿತ್ತಂದ್ರೆ ಧಾರವಾಡದಲ್ಲಿ ಹಾಕ್ಬೇಕಾಗಿತ್ತು, ಕಿತ್ತೂರಲ್ಲಿ ಹಾಕ್ಬೇಕಾಗಿತ್ತು, ಸಂಗೊಳ್ಳಿಯಲ್ಲಿ ಹಾಕ್ಬೇಕಾಗಿತ್ತು. ಸಾರ್ವಜನಿಕ ಹಾಕ್ಬೇಕಂದ್ರೆ ಇಲ್ಲೇ ಯಾಕೆ ಚಾಯ್ಸ್ ಮಾಡಿದ್ರು? ಅದಕ್ಕೊಂದು ಕಥೆಯನ್ನು ಕಟ್ಟಿದ್ರು, ರಾಯಣ್ಣ ಬೇಡಿಕೊಂಡ ಅದಕ್ಕೆ ಮಾಡಿದ್ರು. ಆದ್ರೆ ಇಲ್ಲಿ ಅವರ ಸಹಚರಿಗೆ ಎಲ್ಲರಿಗೂ ಒಂದು ಬಲವಾದ ಸಂದೇಶ ಹೋಗ್ಬೇಕಾಗಿತ್ತು. ಬ್ರಿಟಿಷ್ ಸರ್ಕಾರದ ವಿರುದ್ಧ ನೀವು ಏನಾದ್ರೂ ಬಂದಾದ್ರೆ ನಿಮ್ಗೆ ಇದೇ ರೀತಿ ಪನಿಷ್ಮೆಂಟ್ ಅನ್ನುವಂತ ಒಂದು ಸಂದೇಶವನ್ನು ಪಾಸ್ ಮಾಡಬೇಕಾಗಿತ್ತು.